ಕಮಿಷನರ್ ಜೊತೆಗಿನ ಮಾತುಕತೆಗೆ ಮತ್ತೆ ಸ್ವಾಗತ. ಈ NDPS ಕೇಸ್ಗಳನ್ನು ಯಾವ ರೀತಿ ಮಟ್ಟ ಹಾಕಬೇಕು ಅಂತೇಳಿ, ಯಾಕಂದರೆ ಇಲ್ಲಿ ಈ ಈಸ್ಟ್ ಸೈಡಲ್ಲಿ ಬಹುತೇಕ ನೈಜೀರಿಯನ್ಸ್ ಎಲ್ಲ ಸ್ಟೂಡೆಂಟ್ ವೀಸಾ ಮೇಲೆ ಬರ್ತಾರೆ. ಬಟ್ ಅವ್ರು ಬರೋ ಉದ್ದೇಶನೇ ಡ್ರಗ್ಸ್ ಮಾರಾಟ ಮಾಡೋದಕ್ಕೆ, ಕೊಕೇನ್ ಮಾರಾಟ ಮಾಡೋದಕ್ಕೆ. ಆ ಡ್ರಗ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಏನು ಅವಕಾಶ ಇಲ್ವಾ ಸರ್? ಈಗ ಡ್ರಗ್ಸ್ ಬಗ್ಗೆ ತುಂಬ ನಾವು ಓವರ್ ಫುಟಿಂಗಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಮತ್ತು ಕೆಲವು ವಿಷಯ ನಾವು ಹೇಳಲಿಕ್ಕಾಗಲ್ಲ, ಯಾವ ರೀತಿ ನಮಗೆ ಇನ್ಫಾರ್ಮೇಷನ್ ಬರ್ತಾಯಿದೆ. ಸರ್ ಇಲ್ಲಾಂದರೆ ನಮಗೆ ಮತ್ತೆ ಸಿಗೋದಿಲ್ಲ ಇನ್ಫಾರ್ಮೇಷನ್. ಓಕೆ ಸರ್. ಬಟ್ ಒಂದು ನಾನು ಹೇಳಬೇಕಾದ್ರೆ ನಾವು ಭಾಳ ಸಿಸ್ಟಮ್ಯಾಟಿಕ್ ಆಗಿ ಇದರಲ್ಲಿ ಪ್ರೋಗ್ರೆಸ್ ಆಗ್ತಾಯಿದ್ದೀವಿ. ನೀವು ನೋಡಿರ್ಬೋದು, ಪ್ರತಿ 10 ದಿವಸಕ್ಕೆ ಒಂದು 10 ಕೋಟಿಗಿಂತ ಕಡಿಮೆ ನಾವು ಹಿಡಿತಾ ಇಲ್ಲ. ಸೊ ಒಂದು ನಾವು ನಮ್ಮ ನೆಟ್ವರ್ಕಲ್ಲಿ ನಮಗೆ ಏನೋ ಫೀಡ್ಬ್ಯಾಕ್ ಬರ್ತಾಯಿದೆ, ಈಗ ಸ್ವಲ್ಪ ಕಷ್ಟ ಇದೆ, ಸೇಲ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂತ ಎಲ್ಲರೂ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ರು ಇಲ್ಲಿ ಸಪ್ಲೈ. ಯಾಕೆಂದರೆ ನಾವು ಅಲ್ಲಿ ಎಂಟರ್ ಆಗಿದ್ದೀವಿ ಅವ್ರ ನೆಟ್ವರ್ಕ್ಗೆ. ಗುಡ್ ಸೈನ್ ಸರ್. ಸೊ ಆ ನೆಟ್ವರ್ಕ್ ಎಂಟರ್ ಆಗುವಾಗ ನಮಗೆ ಆ ಫೀಡ್ಬ್ಯಾಕ್ ಬರ್ತಾಯಿದೆ. ವೆರಿ ಗುಡ್. ಸೊ ನ್ಯಾಚುರಲ್ ಆಗಿ ಎಲ್ಲೆಲ್ಲಿ ಸ್ಟಾಕ್ಸ್ ಇದೆ ಅದು ನಾವು ಹಿಡಿತಾ ಇದ್ದೀವಿ. ಮೊನ್ನೆ ಕೂಡ ಜಸ್ಟ್ 2 days ಬ್ಯಾಕ್ 23 ಕೋಟಿದು ನಾವು ಹಿಡಿದಿದ್ವಿ. 23 ಕೋಟಿದು ಅದು ಏನು ಹೇಳ್ತಾರೆ ಅವರು, ನಾವು ನ್ಯೂ ಇಯರ್ಗೋಸ್ಕರ ರೆಡಿ ಇಟ್ಕೊಂಡಿದ್ದೀವಿ ಅಂತ. ರೇವ್ ಪಾರ್ಟೀಸ್, ಅದೇ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅದಕ್ಕೆ ಯಾವುದು ಬೇರೆ ಬೇರೆ ಟೈಪ್ ಅದರಲ್ಲಿ ಎಕ್ಸ್ಟೆಸಿ ಪಿಲ್ ಇರ್ಬೋದು, MDMA ಇರ್ಬೋದು, ಅಥವಾ ಬೇರೆ LSDದು ಅದೆಲ್ಲ ಬೇರೆ ಬೇರೆ ಇತ್ತು. ಸೊ ಇಲ್ಲಿವರೆಗೆ ಈ ವರ್ಷದಲ್ಲಿ ಒಂದು ರೆಕಾರ್ಡ್ 113 ಕೋಟಿದು ನಾವು ರಿಕವರಿ ಮಾಡಿದ್ದೀವಿ. ಅದು ಒಂದು ದಾಖಲಾತಿ. ಇಲ್ಲಿವರೆಗೆ 100 ಕೋಟಿ ದಾಟಿಲ್ಲ. ಗುಡ್ ಸರ್. ಪೊಲೀಸರಿಗೆ ಮತ್ತು ಜನರ ನಡುವೆ ಒಂದು ಡಿಫ್ರೆನ್ಸ್ ಇದೆ ಸರ್. ಅಂದರೆ ಪೊಲೀಸ್ ಅಂದರೆ ಸಾಕು ಭಯ ಬೀಳೋ ವಾತಾವರಣ ಇದೆ. ಕಳೆದ ಹಲವಾರು ವರ್ಷಗಳಿಂದ ಕಮಿಷನರ್ಗಳು ಬರ್ತಾ ಇದ್ದಾರೆ, ಕಮಿಷನರ್ ಹೋಗ್ತಾ ಇದ್ದಾರೆ. ಆ ಭಯನ ಕಮ್ಮಿ ಮಾಡುವ ನಿಟ್ಟಿನಲ್ಲಿ ತಾವೇನಾದರೂ ಹೊಸ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ ಸರ್? ಇದೆ, ಒಂದು ಮನೆಗೆ ಕಾರ್ಯಕ್ರಮ ಇದೆ. ಜೊತೆಗೆ ನಾವು ಯಾವಾಗಲೂ ನಮ್ಮ ಜನಸಂಪರ್ಕ ಸಭೆ ಮಾಡ್ತಾಯಿದ್ದೀವಿ, SC/ST ಮೀಟಿಂಗ್ ಮಾಡ್ತಾಯಿದ್ದೀವಿ. ಮತ್ತು ಪ್ರತಿಯೊಂದು ಆಫೀಸರ್ಸ್ಗೆ ನಾನು ಹೇಳಿದ್ದೀನಿ, ಯಾರು ಬಂದರೆ ನೀವು ಅವ್ರಿಗೆ ಸೌಜನ್ಯದಿಂದ ಜನಸ್ನೇಹಿ ಪೊಲೀಸ್ ಅದು ಏನು ಕಾನ್ಸೆಪ್ಟ್ ಇದೆ ಅದು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಒಬ್ಬ ಕಂಪ್ಲೇಂಟ್ ತಗೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ, ಅಲ್ಲಿ FIR ಮಾಡ್ಕೊಳಲ್ಲ, ವಾಪಸ್ ಕಳಿಸ್ತಾರೆ. ಅದೇ ವ್ಯಕ್ತಿ ಕೋರ್ಟ್ಗೆ ಹೋಗ್ತಾನೆ, ಅಲ್ಲಿಂದ PCR ಡೈರೆಕ್ಟ್ ಆಗುತ್ತೆ. ಯಾವ ವ್ಯಕ್ತಿ ವಾಪಸ್ ಕಳಿಸಿದ್ದು ಅವನೇ FIR ಆಗ್ತಾನೆ. ಅಂದರೆ ಇಲ್ಲಿ ಏನಾಗುತ್ತೆ ಸರ್, ಆ ಕೆಲಸ ಪೊಲೀಸ್ ಅಧಿಕಾರಿ ಮೊದಲೇ ಮಾಡಿದರೆ ಅವನಿಗೆ ಕೆಲಸನೂ ಟೈಮ್ ಉಳಿಯೋದು, ಆತ ಶಿಸ್ತಿನ ಸಿಪಾಯಿ ಅನ್ನೋದು ಕೂಡ ಪ್ರದರ್ಶನ ಆಗ್ತಿತ್ತು ಸರ್. ಅಲ್ಲ, ಅದರಲ್ಲಿ ನಾನು ನಿಮಗೆ ಕ್ಲಿಯರ್ ಹೇಳ್ತೀನಿ. ಯಾವುದು ಇಂಥ ಕೇಸಸ್ ಇದ್ದರೆ ಅದು ನಾವು ಪಟ್ಟಿ ಬೇರೆ ಮಾಡಿದ್ದೀವಿ. PCR ಬರೆದು ಬಿಡ್ತಾರೆ, ಇಲ್ಲಿ ಬಂದಿತ್ತು. ಸೊ ಇಲ್ಲಿ ಬಂದ ಮೇಲೆ ಅಲ್ಲಿ ಹೋಗಿ ಮತ್ತೆ ವಾಪಸ್ ಬಂದ ಮೇಲೆ ನಾವು ಕ್ರಮ ತಗೊಳ್ತಾ ಇದ್ದೀವಿ. ನಾವು ಅಧಿಕಾರ ನಮ್ಮ ಪಟ್ಟಿ ಇದೆ. ಗುಡ್ ಸರ್. PCR ಕೆಲವು ಸಂದರ್ಭದಲ್ಲಿ ಡೈರೆಕ್ಟ್ ಬರ್ತದೆ, ಬಟ್ ನಾವು ಅದು ಚೆಕ್ ಮಾಡ್ತಾ ಇದ್ವಿ. ಈ PCR ಮೊದಲೇ ಹೋಗಿದ್ದು ಸ್ಟೇಷನ್, ಮೊದಲೇ ಬಂದಿದೆ ಅಂದರೆ ಯಾರು ಅಟೆಂಡ್ ಮಾಡಿದರು ಆಟೋಮೆಟಿಕ್ಲಿ ಗೊತ್ತಾಗುತ್ತೆ. ಸೊ ಅವ್ರ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ ನಾವು. ಬೆಂಗಳೂರಿನ ಜನತೆಗೆ ಮತ್ತು ಈ ರೌಡಿ ಶೀಟರ್ಗಳಿಗೆ ಪೊಲೀಸ್ ಸಿಬ್ಬಂದಿ ವೇಷದಲ್ಲಿ ಇರುವಂತಹ ಒಂದಷ್ಟು ನಟೋರಿಯಸ್ ಆ್ಯಕ್ಟಿವಿಟೀಸ್ ಇರುವಂತಹ ವ್ಯಕ್ತಿಗಳಿಗೆ ತಾವು ಏನು ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್? ನಾವು ಪೊಲೀಸ್ ಇರೋದು ಜನಕ್ಕೋಸ್ಕರ. ಸಮಾಜದಲ್ಲಿ ಸುವ್ಯವಸ್ಥೆ ಇರಬೇಕು, ಲಾ ಆ್ಯಂಡ್ ಆರ್ಡರ್ ಸರಿ ಇರಬೇಕು, ಕ್ರೈಮ್ ಕಂಟ್ರೋಲ್ ಇರಬೇಕು. ಆ ನಿಟ್ಟಿನಲ್ಲಿ ಯಾರು ಅಡ್ಡ ಬಂದರೆ, ಅವ್ರು ರೌಡಿ ಇರಲಿ, ಯಾರು ಇರಲಿ, ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇರಲಿ, ಅವ್ರಿಗೆ ಖಂಡಿತ ನಾವು ಮೆಸೇಜ್ ಆಲ್ರೆಡಿ ಅವ್ರ ಬಗ್ಗೆ ಕ್ರಮ ಸಾಕಷ್ಟು ಗುಂಡಾ ಆ್ಯಕ್ಟ್, ಎಕ್ಸ್ಟರ್ನಲ್ ಪ್ರೊಸೀಡಿಂಗ್ಸ್ ಮತ್ತು ಅವ್ರ ಮೇಲೆ PR ಎಲ್ಲ ನಾವು ಮಾಡಿದ್ದೀವಿ. ಕೆಲವರು ಆದರೂ ಸುಧಾರಿಸಾಗ್ತಾಯಿಲ್ಲ, ಅವ್ರ ಬಗ್ಗೆ ಇನ್ನೂ ಕೋಕಾ ಆ್ಯಕ್ಟ್ ಮತ್ತು ಆರ್ಗನೈಸ್ಡ್ ಕ್ರೈಮಲ್ಲಿ ಸುಮಾರು ನಾವು ಮಾಡ್ತಾಯಿದ್ದೀವಿ. ಸೊ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಸಾಕಷ್ಟು ರೌಡಿಸಮ್ ಕಡಿಮೆ ಆಗಿದೆ. ಯಾರ್ಯಾರು ಎಲ್ಲೆಲ್ಲಿ ಮಾಡಿದ್ರೆ ನಾವು ಸಾಮಾಜಿಕ ಜಾಲತಾಣದಲ್ಲಿ ನಿಮಗೆ ಉದಾಹರಣೆಗೋಸ್ಕರ ಒಂದು ಯಾರೊಬ್ಬ ರೌಡಿಗೆ ಕೆಲವರು ಫಾಲೋವರ್ಸ್ ಇದ್ದರು. ನಾವು ಆ ಫಾಲೋವರ್ಸ್ಗೆ ಸೊ ಅಡ್ಮಿನ್ ಅದೆಲ್ಲ ಅವ್ರು ಆಟೋಮೆಟಿಕ್ಲಿ 4-5 ಜನಗೇನಲ್ಲಿ ಕೇಸ್ ಮಾಡಿದ ತಕ್ಷಣ ಅವರೆಲ್ಲರೂ ಅನ್ಫಾಲೋ ಮಾಡಿಬಿಟ್ರು. ಸೊ ನಾವು ಸಾಮಾಜಿಕ ಸೋಷಿಯಲ್ ಮೀಡಿಯಾ ಕೂಡ ಮಾನಿಟರ್ ಮಾಡ್ತೇವೆ. ಯಾಕೆಂದರೆ ನಮ್ಮಲ್ಲಿ ಈಗ ಭಾಳ ಒಂದು ಸ್ಟ್ರಾಂಗ್ ಸೋಷಿಯಲ್ ಮೀಡಿಯಾ ಟೀಮ್ ಇದೆ. ಆ ಸೋಷಿಯಲ್ ಮೀಡಿಯಾ ಟೀಮ್ ಈ ಕೆಲವು ಪುಡಿ ರೌಡಿ ಅವರು ನೈಟ್ ಟೈಮಲ್ಲಿ ಲಾಂಗ್ ಇಟ್ಕೊಂಡು ಅದು ಎಲ್ಲ ತುಂಬ ಕಡಿಮೆ ಆಗಿದೆ. ಇದು ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರ ಮಾತು. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.